ಸೊ ಇದು ಪ್ರಶ್ನೆ ಇರುವಂಥದ್ದು ಅವ್ರ ಹೆಸರು ಮೀರಾ ಅಂತ ಅನಿಸುತ್ತೆ ಬಹುಶಃ. ಗುಣತ್ರಯದ ಅದ್ಭುತವಾದ ವಿವರಣೆಗೆ ಧನ್ಯವಾದಗಳು. ನಿಮಗೂ ಧನ್ಯವಾದ. ಪ್ರಶ್ನೆಗಳು 2 ಪ್ರಶ್ನೆ ಕೇಳಿದ್ದಾರೆ ಅವರು. ಮೊದಲನೇ ಪ್ರಶ್ನೆ, ಒಮ್ಮೊಮ್ಮೆ ಮನಸ್ಸು ಸತ್ವಗುಣದಿಂದ ತಮಸ್ಸಿಗೆ ಜಾರುತ್ತದೆ. ಉದಾಹರಣೆಗೆ ಧ್ಯಾನದಿಂದ ನಿದ್ರೆಗೆ ಜಾರುವುದು. ಈ ಸ್ಥಿತಿಗೆ ಒಳಗೊಡದೆ ಮನಸ್ಸನ್ನು ಸತ್ವದಲ್ಲಿಯೇ ನಿಲ್ಲಿಸುವುದು ಹೇಗೆ ಅನ್ನೋದು ಪ್ರಶ್ನೆ. 2ನೇ ಪ್ರಶ್ನೆ, ಸತ್ವಗುಣ ಮತ್ತು ತಮೋಗುಣದಲ್ಲಿರುವ ಅಂತರವನ್ನು ನಮ್ಮೊಳಗೆ ಗುರುತಿಸಿಕೊಳ್ಳುವುದು ಹೇಗೆ? ದಯಮಾಡಿ ತಿಳಿಸಿ. ಸತ್ವರಜಸ್ಸು ತಮಸ್ಸು ಬಗ್ಗೆ ನಾವು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ವಲ್ಲ, ಗುಣತ್ರಯ ವಿಭಾಗ ಯೋಗ, ಅಲ್ಲಿ 2 ಅಂಶಗಳಿದೆ ಅವರದ್ದು. ಒಂದು, ಧ್ಯಾನ ಮಾಡುವಾಗ ನಿದ್ರೆಗೆಳೆಯುತ್ತೆ, ನಿದ್ರೆಯಲ್ಲಿ ತಮಸ್ಸು, ಧ್ಯಾನ ಸತ್ವದ್ದಾಗಿರುತ್ತೆ ಅಂತ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಟ್ರೈ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ. ಅದು ಬಹಳ ಆಗತ್ತೆ. ಧ್ಯಾನ ಮಾಡೋದಕ್ಕೆ ಶುರು ಮಾಡಿದವರ ಹೆಚ್ಚಿನವ್ರ ಅನುಭವ ಆಗಿರುತ್ತೆ. ಅದು ನಿದ್ರೆಗೆ ಜಾರಿಬಿಡುತ್ತೆ. ಯಾವಾಗ ನಿದ್ರೆ ಬಂತು ಅಂತ ಗೊತ್ತಾಗಲ್ಲ ಅಂತ. ಅದನ್ನು ಆಗದೇ ಇರೋವಾಗ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಒಂದು ಇಡೀ ದಿನದ ದಿನಚರಿಯೆ ಕೆಲಸ ಮಾಡುತ್ತೆ ಅದಕ್ಕೆ. ಇವಾಗ ಅದು ಹೇಗೆ ಹೋಗುತ್ತೆ ಅಂದರೆ, ಈಗ ಧ್ಯಾನ ಮಾಡಿದರೆ ಸಾಕು, ಮತ್ತೇನೂ ಮಾಡಬೇಕಾಗಿಲ್ಲ ಅಂತ. ಆದರೆ ಧ್ಯಾನ ಸರಿಯಾಗಿ ಆಗಬೇಕು ಅಂದರೆ ದಿನಚರ್ಯೆ ಸರಿಯಾಗಿರಬೇಕು. ಅಂದರೆ ಆಯಾಸ ಆಗಬಾರ್ದು ದೇಹಕ್ಕೆ. ತುಂಬ ಆಯಾಸ ಆಗಿದರೆ ಸಹಜವಾಗಿ ಅದು ನಿದ್ದೆಗೆಳೆಯುತ್ತೆ. ಈಗ ಆಯಾಸ ಆಗಿದ್ದಾಗ ಸುಮ್ಮನೆ ಕುರ್ಚಿಲಿ ಕೂತ್ಕೊಂಡು ನಿದ್ದೆ ಬಂದುಬಿಡುತ್ತೆ ಅನ್ನೋದು ಒಂದು. ತೆಗೆದುಕೊಂಡ ಆಹಾರ ಯಾವುದು ಅಂತ, ಕೆಲವು ಆಹಾರ ನಿದ್ರೆ ತರಿಸುತ್ತೆ. ಆಹಾರ ಹೆವಿ ಆದರೂ ನಿದ್ರೆ ಬರುತ್ತೆ. ಕೆಲವು ಆಹಾರ ನಿದ್ರೆ ತರಿಸುತ್ತೆ. ದೇಹಕ್ಕೆ ಆಯಾಸ ಆದರೆ ನಿದ್ರೆ ತರಿಸುತ್ತೆ ಅನ್ನೋ ಅಂಶಗಳೆಲ್ಲ ಇವೆ. ಹಾಗಾಗಿ ಸೀರಿಯಸ್ ಆಗಿ ಧ್ಯಾನ ಮಾಡಬೇಕು ಅಂತ ಅನ್ನೋರು ಅವುಗಳ ಮೇಲೆಲ್ಲ ಒಂದು ಗಮನ ಇಡಬೇಕಾಗತ್ತೆ. ತುಂಬ ಆಯಾಸಗೊಳ್ಳದೆ ಇರುವಂಥದ್ದು, ನಿದ್ರೆ ಚೆನ್ನಾಗಿ ಮಾಡಬೇಕು. ಅಂದರೆ ತುಂಬ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಬೇಕು. ನಿದ್ರೆಯಲ್ಲಿ ಒಂದೇ ಕ್ರಮ ಇರಬೇಕು. ಇಷ್ಟು ಗಂಟೆಗೆ ಮಲಗಿ ಇಷ್ಟು ಗಂಟೆಗೆ ಅಂತ ಸಾಧಾರಣವಾಗಿ ಆಗಿರಬೇಕು. ಎಷ್ಟೊತ್ತಿಗೂ ಮಲಗ್ತೀವಿ ಎಷ್ಟೊತ್ತಿಗೂ ಅಂತ ಆಗಬಾರ್ದು. ಬೇಗ ಮಲಗಿ ಬೇಗ ಏಳಬೇಕು. ಇಂತಹ ಅಭ್ಯಾಸಗಳನ್ನು ಹೆಚ್ಚು ಕಾಲ ಮಾಡಬೇಕಾಗತ್ತೆ. ಏಕಾಏಕಿ ಧ್ಯಾನ ಕೂಡಲ್ಲ. ಹಾಗಾದಾಗ ಏನಾಗುತ್ತೆ ಅಂದರೆ, ಬೇಕಾದ ನಿದ್ರೆ ಎಲ್ಲ ಆಗಿರುತ್ತೆ. ನಿದ್ದೆ ಬೇರೆ ಸಮಯದಲ್ಲಿ ಬರ್ತಾ ಇದೆ ಅಂದರೆ ದೇಹಕ್ಕೆ ಬೇಕಾದ ನಿದ್ದೆ ಅಲ್ಲಿ ಮುಗಿಸ್ಕೊಂಡಿಲ್ಲ ಅಂತಲೇ ಅರ್ಥ. ಅಥವಾ ನಿದ್ರೆ ಡಿಸ್ಟರ್ಬ್ ಆಗಿದೆ ಅಂತ ಅರ್ಥ. ಎಷ್ಟು ಸಲ ನಿದ್ರೆ ಡಿಸ್ಟರ್ಬ್ ಆಗಿರುತ್ತೆ. ನಮಗೆ ಡೀಪ್ ನಿದ್ರೆ ಅಂತ ಒಂದಿದೆಯಲ್ಲ, ಅದು ಬಂದಿರೋದಿಲ್ಲ. ಹಾಗಾಗಿ ಇಡೀ ದಿನಚರಿಯೆ, ನಮ್ಮ ಕೆಲಸ ಕಾರ್ಯ, ನಾವೆಷ್ಟು ಒತ್ತಡ ಮನಸ್ಸಿಗೆ ಕೊಡ್ತೀವಿ, ಎಷ್ಟು ಒತ್ತಡ ದೇಹಕ್ಕೆ ಕೊಡ್ತೀವಿ, ಏನು ಆಹಾರ ತಿಂತೀವಿ, ಒಂದು ಹಿತಮಿತವಾದ ವ್ಯಾಯಾಮ ಇದೆಯಾ ಇಲ್ವಾ ಅನ್ನೋದಷ್ಟು ವರ್ಕ್ ಆಗುತ್ತೆ. ಇದಿಷ್ಟನ್ನು ಮಾಡ್ಕೊಳ್ತಾ ಹೋದಾಗ ಧ್ಯಾನದಿಂದ ನಿದ್ರೆಗೆ ಹೋಗದೆ ಇರೋ ಹಾಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಬೋದು ಅನ್ನೋದು ಒಂದು. 2ನೇದು, ಸತ್ವ ತಮಸ್ಸು ಅದನ್ನು ಗುರುತಿಸ್ಕೊಳ್ಳೋದು ಹೇಗೆ? ಸತ್ವ ಮತ್ತು ತಮೋ ಗುಣದಲ್ಲಿರುವ ಅಂತರವನ್ನು ನಮ್ಮೊಳಗೆ ಗುರುತಿಸಿಕೊಳ್ಳುವುದು ಹೇಗೆ? ನಮ್ಮೊಳಗೆ ಗುರುತಿಸ್ಕೊಳ್ಳೋದು ಹೇಗೆ ಅಂದರೆ, ಈ ಅಧ್ಯಾಯದಲ್ಲಿ ಒಂದಿಷ್ಟು ಅಂಶಗಳು ಬಂದಿದೆ. ಸತ್ವ ರಜಸ್ಸು ತಮಸ್ಸು ಬಗ್ಗೆ. ಸತ್ವದ ಲಕ್ಷಣ ಏನು, ರಜಸ್ಸು ತಮಸ್ಸು ಲಕ್ಷಣ ಏನು, ಹೇಗಿರುತ್ತೆ ಅಂತೆಲ್ಲ ಅವನು ಹೇಳಿದಾನಲ್ಲ ಕೃಷ್ಣ, ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ ಅನ್ನೋದು ಒಂದು. 2ನೇದು, ನಾವೀಗ 17-18ನೇ ಅಧ್ಯಾಯವನ್ನು ಮುಂದೆ ಹೇಳ್ತೀವಲ್ಲ, ಅಲ್ಲಿ ಮತ್ತೆ ಸತ್ವ ರಜಸ್ಸು ತಮಸ್ಸು ಬಗ್ಗೆ ಹೇಳ್ತಾನೆ ವಿಸ್ತಾರವಾಗಿ. ಅದಷ್ಟನ್ನು ಕೇಳಿದ ಮೇಲೆ ನಿಮಗೊಂದಿಷ್ಟು ಐಡಿಯಾ ಅವ್ರಿಗೆ ಸಿಗತ್ತೆ. ಅದಕ್ಕೂ ಮೀರಿ ಬೇಕು ಅಂದರೆ ಅವರು ಸಂಪರ್ಕ ಮಾಡಿ ತಗೊಳ್ಳಿ, ಏನಾದರೂ ಪರ್ಟಿಕ್ಯುಲರ್ ಇದ್ದರೆ ಅಷ್ಟೇ.